ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಲಿಸುತ್ತಿದ್ದ ಲಾರಿ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ, ಚಾಲಕ ದುರ್ಮರಣ, ತಪ್ಪಿದ ಭಾರೀ ಅನಾಹುತ. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಪರಂಪರಾಗತವಾಗಿ ಬಂದಿರುವ ಭಾರತೀಯ ಯೋಗವೇ ಶ್ರೇಷ್ಠ ಮಾರ್ಗ, ಜಿಲ್ಲಾಧಿಕಾರಿ ಜಿ ಪ್ರಭು. ನೂತನ ಜೀವನ್ ಆರ್ಆರ್ ಆಸ್ಪತ್ರೆ ಲೋಕಾರ್ಪಣೆ, ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ನೀಡುತ್ತಿರುವ ಐಎಸ್ ರಾವ್ ದಂಪತಿಗೆ ಶುಭ ಕೋರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಐಸಿಎಸ್ಸಿ ಶಾಲಾ ಮಕ್ಕಳ ಕರಾಟೆ ಪಟುಗಳಿಗಾಗಿ ಝೋನಲ್ ಆಯ್ಕೆ ಸ್ಪರ್ಧೆ, 85 ಕ್ರೀಡಾಪಟುಗಳಿಂದ ಕರಾಟೆ ಪ್ರದರ್ಶನ. ವಾರ್ತೆಗಳ ವಿವರ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಚಲಿಸುತ್ತಿದ್ದ ಲಾರಿ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಈಚರ್ ಕ್ಯಾಂಟರ್ ವಾಹನದ ಹಿಂಬದಿಗೆ ಡಿಕ್ಕಿ ಹೊಡೆದು ಈಚರ್ ಕ್ಯಾಂಟರ್ ಚಾಲಕ ಗದಂ ರಾಘವೇಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಂದಿ ಮೆಡಿಕಲ್ ಕಾಲೇಜು ಬಂಡಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಭಾನುವಾರ ಬೆಳಿಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ನಂದಿ ಮೆಡಿಕಲ್ ಕಾಲೇಜು ಬಂಡಹಳ್ಳಿ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಬರ್ತಿದ್ದ ಈಚರ್ ಕಂಟೈನರ್ ಮುಂದೆ ಹೋಗ್ತಿದ್ದ ಲಾರಿಯ ಅತಿ ವೇಗ ಯಾವುದೇ ಸಿಗ್ನಲ್ ನೀಡದೆ ಏಕಾಏಕಿ ಬ್ರೇಕ್ ಹೊಡೆದು ನಿರ್ಲಕ್ಷ್ಯದ ಚಾಲನೆಯಿಂದ ಅಪಘಾತ ಸಂಭವಿಸಿದೆ. ಮೃತ ವ್ಯಕ್ತಿ ತೆಲಂಗಾಣ ರಾಜ್ಯದ ವನಪರ್ತಿ ಜಿಲ್ಲೆಯ ಕೊತ್ತಕೋಟ ಮಂಡಲಂನ ಈಚರ್ ಕ್ಯಾಂಟರ್ ಚಾಲಕ 31 ವರ್ಷದ ಗದಂ ರಾಘವೇಂದ್ರ ಎಂದು ಗುರುತಿಸಲಾಗಿದೆ. ಈಚರ್ ಕಂಟೈನರ್ನಲ್ಲಿ ಸಿಲುಕಿದ್ದ ಆತನನ್ನ ಹೊರತೆಗೆಯಲು ಸ್ಥಳೀಯರು ಹಾಗೂ ಕೆಎನ್ಆರ್ ಸಿಬ್ಬಂದಿ ಪೆರೇಸಂದ್ರ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಡಿಕ್ಕಿ ರಭಸಕ್ಕೆ ಈಚರ್ ಕಂಟೈನರ್ ಒಳಗೆ ಸಿಲುಕಿದ ಚಾಲಕನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ವೈದ್ಯರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ ನಂತರ ಶವವನ್ನು ಶವಾಗಾರಕ್ಕೆ ಕಳುಹಿಸಿದ್ದಾರೆ. ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ ತಂದೆ ಕೊಂಡಣ್ಣ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಅಪಘಾತಕ್ಕೆ ಕಾರಣವಾದ ಲಾರಿಯನ್ನು ಹುಡುಕಿ ನ್ಯಾಯ ಕೊಡಿಸಬೇಕೆಂದು ದೂರು ನೀಡಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಯೋಗವು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಸಮತೋಲನ ಸಾಧಿಸುವ ಸಮಗ್ರ ಜೀವನ ಶೈಲಿಯಾಗಿದೆ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡ, ಆತಂಕ ಹಾಗೂ ಆಧುನಿಕ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಯೋಗದ ಅಗತ್ಯ ಇನ್ನಷ್ಟು ಹೆಚ್ಚಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಜಿಲ್ಲಾ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಡಿಸಿ ಪ್ರಭು ಉದ್ಘಾಟಿಸಿ ಮಾತನಾಡಿ, ದೈಹಿಕ ದೃಢತೆ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಸ್ಥಿರತೆ ಹಾಗೂ ಆಧ್ಯಾತ್ಮಿಕ ಸಾಧನೆಯು ಒಂದೇ ಒಂದು ಕಡೆ ದೊರಕುವ ಜಗತ್ತಿನ ಏಕೈಕ ಮಾರ್ಗ ಎಂದರೆ ಅದು ಭಾರತೀಯ ಯೋಗ ಜೀವನ ಪದ್ಧತಿಯಾಗಿದೆ ಎಂದರು. ಭಾರತ ದೇಶ ಅತ್ಯಂತ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಅನೇಕ ಕೊಡುಗೆಗಳನ್ನು ವಿಶ್ವಕ್ಕೆ ಕೊಡ್ತಾ ಬಂದಿದೆ. ಅದರಲ್ಲಿ ವಿಶೇಷವಾದಂಥ ಕೊಡುಗೆ ಯೋಗ. 2015ರಲ್ಲಿ ಈ ಯೋಗದ ಮಹತ್ವ, ಅದರ ಅವಶ್ಯಕತೆ, ಇಂದಿನ ದಿನಮಾನದಲ್ಲಿ ಅದರ ಪ್ರಸ್ತುತತೆ ಇದನ್ನೆಲ್ಲ ಅರಿತಂಥ ವಿಶ್ವಸಂಸ್ಥೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಎಲ್ಲರಿಗೂ ಗೊತ್ತಿದೆ ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ ಅಂತೇಳಿ. ದೈಹಿಕ ಸಾಮರ್ಥ್ಯದಷ್ಟೇ ಮುಖ್ಯ ಮಾನಸಿಕ ಆರೋಗ್ಯನೂ ಕೂಡ. ಹಾಗಾಗಿ ಬೇರೆ ಎಲ್ಲ ಪ್ರಕಾರಗಳಿಗಿಂತ ಯೋಗ ವಿಭಿನ್ನವಾಗಿ ನಿಲ್ತಕ್ಕಂಥದ್ದು. ಅದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸೋ ಜೊತೆಗೆ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಅಷ್ಟೇ ಒತ್ತನ್ನು ಕೊಡುತ್ತೆ. ಇದೆರಡನ್ನೂ ಮೀರಿದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಯೋಗ ತನ್ನಲ್ಲಿ ಅಂತರ್ಗತಗೊಳಿಸ್ಕೊಂಡಿದೆ.
ಯುವ ಜನರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲಿ ಯೋಗದ ಮಹತ್ವದ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ವಿವಿಧ ಯೋಗಾಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನದ ಪ್ರಾತ್ಯಕ್ಷಿಕೆಗಳನ್ನು 1 ಗಂಟೆ ಕಾಲ ನಡೆಸಲಾಯಿತು. ಬಯಲು ಕ್ರೀಡಾಂಗಣದಲ್ಲಿ ಅದ್ದೂರಿ ವೇದಿಕೆಯನ್ನು ನಿರ್ಮಾಣ ಮಾಡಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮೊಟ್ಟಮೊದಲ ಬಾರಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪತಂಜಲಿ ಯೋಗ ಸಂಸ್ಥೆಯ ಜಿ ಗೋವಿಂದ್ ಯೋಗ ಗುರುಗಳಾದ ಲೋಕನಾಥ್ ನಾಗರಾಜ್ ರವರು ಯೋಗ ಮಾಡುವ ವಿಧಾನವನ್ನ ಲಯಬದ್ಧವಾಗಿ ಹಾಗೂ ಪ್ರಾಯೋಗಿಕವಾಗಿ ಹೇಳಿಕೊಟ್ರು. ರಾತ್ರಿ ಮಲಗಿರ್ತೀವಿ, ಸ್ಟ್ರಿಂಕ್ ಆಗಿರುತ್ತೆ. ಸ್ಟ್ರೆಚ್ ಮಾಡಿದಾಗ ಅದು ನಿಮ್ಮ ದೇಹ ಸಡ್ಲ ಬಿಡ್ತಾ ಬರುತ್ತೆ. ನಂತರ ಈಗ 90 ಡಿಗ್ರಿಗೆ ಅರ್ಧ ಹಾಲಾಸನ ಅಂದ್ರೆ ಭಾರತದ ಮರದ ನೇಗಿಲಿನ ಆಕಾರದಲ್ಲಿ ನಮ್ಮ ದೇಹ ಇದೆ. ಇದು ಅಷ್ಟೇನೆ, ಹೊಟ್ಟೆ ಭಾಗನ ಕಡಿಮೆ ಮಾಡುತ್ತೆ, ಬೊಜ್ಜು ಕರಗಿಸುತ್ತೆ, ಜೀರ್ಣಶಕ್ತಿ. ಮೇಲೆ ಬನ್ನಿ, ಹಾಗೆ ಹಿಂದಕ್ಕೆ ಬಾಗಿ, ಕೈಗಳನ್ನು ಮೇಲೆ ತನ್ನಿ, ಹಿಂದಕ್ಕೆ ಬಾಗಿ, ರಿಲ್ಯಾಕ್ಸ್. 2 ಕೈಗಳನ್ನು ಪಕ್ಕದಿಂದ ವಾಪಸ್ ತನ್ನಿ. ನಿಧಾನಕ್ಕೆ 2 ವಸ್ತುಗಳು ನಮಸ್ಕಾರ ಸ್ಥಿತಿಗೆ ಬರಲಿ. ಸ್ಥಿರವಾಗಿ ನಿರ್ತಕ್ಕಂಥ ಒಂದು ಪ್ರಯತ್ನ. ನಿಧಾನವಾಗಿ ಬಿಡಿಸೋಣ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಎಂಎಲ್ ಸುಂದರರಾಜ್ ಮತ್ತಿತರರು ಭಾಗವಹಿಸಿದ್ರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಮತ್ತೊಂದು ಸಂತಸ ಮತ್ತು ಆರೋಗ್ಯ ರಕ್ಷಣೆಗೆ ಕೊಡುಗೆಯಾಗಿ ಜೀವನ್ ಆರ್ಆರ್ ಆಸ್ಪತ್ರೆ ತಲೆ ಎತ್ತಿದೆ. ಅತ್ಯಾಧುನಿಕ ಸುಸಜ್ಜಿತ ಆಸ್ಪತ್ರೆಯನ್ನ ಈ ಭಾಗಕ್ಕೆ ನಿರ್ಮಿಸಿರುವ ಮೂಲಕ ಜಿಲ್ಲೆಯ ಜನರ ಆರೋಗ್ಯ ರಕ್ಷಣೆಗೆ ಡಾಕ್ಟರ್ ಐಎಸ್ ರಾವ್ ಮತ್ತು ಅವರ ಕುಟುಂಬ ಮುಂದಾಗಿರುವುದು ಸಂತಸವಾಗಿದ್ದು, ಈ ಆಸ್ಪತ್ರೆ ಮತ್ತಷ್ಟು ಪ್ರಗತಿಯನ್ನ ಕಾಣಲಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ರಸ್ತೆಯ ಸೇತುವೆ ಬಳಿ ನಿರ್ಮಾಣವಾಗಿರುವ ನೂತನ ಜೀವನ್ ಆರ್ಆರ್ ಆಸ್ಪತ್ರೆ ಇಂದು ಲೋಕಾರ್ಪಣೆಗೊಂಡಿದೆ. ಆಸ್ಪತ್ರೆ ಕಟ್ಟಡವನ್ನು ಮಾಜಿ ಸೈನಿಕ ಐಎಸ್ ರಾವ್ ಅವರ ತಂದೆ ಶತಾಯುಷಿ ಐಎಂ ರಾವ್ ಅವರಿಂದ ಉದ್ಘಾಟಿಸಿದರೆ, ಹೊರ ರೋಗಿಗಳ ವಿಶ್ರಾಂತಿ ಕೊಠಡಿಯನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಟೇಪ್ ಕತ್ತರಿಸಿ ಲೋಕಾರ್ಪಣೆ ಮಾಡಿದರು. ಆಸ್ಪತ್ರೆ ವೀಕ್ಷಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದ ಡಾಕ್ಟರ್ ಐಎಸ್ ರಾವ್ ಮತ್ತು ಡಾಕ್ಟರ್ ರಾಜಲಕ್ಷ್ಮಿ ದಂಪತಿಗಳು ಒಂದು ಅತ್ಯುತ್ತಮ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಕಾರ್ಪೊರೇಟ್ ಶೈಲಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಅವರ ಬೆಳವಣಿಗೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು, ಕ್ಯಾನ್ಸರ್ ಆಸ್ಪತ್ರೆ ತೆರೆಯುವಂತಾಗಲಿ ಎಂದು ಶುಭ ಕೋರಿದರು. ಪ್ರೊಫೆಷನಲ್ ಆಗಿದ್ದಾರೆ ಮತ್ತು ಅನೇಕರಿಗೆ ಇಲ್ಲಿ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಅನೇಕ ಯುವಕರು, ನಮ್ಮ ಆತ್ಮೀಯರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲಿ ಜೀವನ್ ಆರ್ಆರ್ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಇನ್ನೂ ಕೂಡ ಈ ರೀತಿಯಲ್ಲಿ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅವಕಾಶ ಇದ್ದರೆ ಇನ್ನೂ ಕೂಡ ಅವಕಾಶ ಮಾಡಲಿ. ಮುಂದಕ್ಕೆ ಕೂಡ ಇವತ್ತು ಕಾರ್ಡಿಯಾಕ್ ಕೇರ್ ಇರ್ಬೋದು, ಅಂದರೆ ಹೃದಯಕ್ಕೆ ಸಂಬಂಧಿಸಿರುವಂಥದ್ದು ಇರ್ಬೋದು, ಮೂತ್ರಪಿಂಡಗಳಿಗೆ ಸಂಬಂಧಿಸಿರುವಂಥದ್ದು, ಹೀಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇದು ಹೆಮ್ಮರವಾಗಿ ಬೆಳೀಲಿ ಆಸ್ಪತ್ರೆ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಮಾತನಾಡಿ, ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 100 ದೇಶಗಳಲ್ಲಿ ಆಚರಣೆಗೆ ತಂದಿದ್ದಾರೆ. ಆರೋಗ್ಯ, ಮೆದುಳು ಸಮತೋಲನ ಮಾಡಿಕೊಳ್ಳಲು ಯೋಗ ಸಹಾಯಕಾರಿ. ಇಂತಹ ಯೋಗ ಮೊದಲಿಂದಲೂ ಇದ್ರೂ ಬಹಳ ತ್ವರಿತವಾಗಿ ವಿದೇಶಿಗಳಿಗೂ ಯೋಗ ಅಚ್ಚುಮೆಚ್ಚಿನ ಆರೋಗ್ಯ ಮಿತ್ರ ಎನ್ನಿಸಿಕೊಂಡಿದೆ. ನಮ್ಮ ದೇಶಗಳಿಗಿಂತ ವಿದೇಶಗಳಲ್ಲಿ ಅನಿವಾರ್ಯವಾಗಿ ಯೋಗ ಕಲಿಯಲು ಮುಂದಾಗ್ತಿದ್ದಾರೆ ಎಂದರು. ಗೊತ್ತಿಲ್ಲ, ಆದರೆ ವಿದೇಶಗಳಲ್ಲಿ ಇದನ್ನ ಅವರ ಜೀವನದ ಭಾಗ ಮಾಡ್ಕೊಂಡಿದ್ದಾರೆ ಯೋಗ. ಹಾಗಾಗಿ ನಮ್ಮಲ್ಲಿ ಕೂಡ ಇದು ಹೆಚ್ಚಾಗಿ ನಮ್ಮವರು ಯೋಗ ಅಭ್ಯಾಸ ಮಾಡಬೇಕು ಅಂತೇಳಿ ನಾನು ಮನವಿ. ಆರ್ಆರ್ ಅಂದ್ರೆ ರಾವ್ ಮತ್ತು ರಾಜಲಕ್ಷ್ಮಿ ಎಂದು ಹೆಸರಿಡಬೇಕೆಂದು ಆಲೋಚನೆ ಮಾಡಿದ್ದ ಇಬ್ಬರು ದಂಪತಿಗಳು ನಂತರ ತಮ್ಮ ಆಪ್ತರ ಸಲಹೆ ಮೇರೆಗೆ ಜೀವನ್ ಆಸ್ಪತ್ರೆ ಹೆಸರು ಜೊತೆಗಿರಲಿ ಎಂದು ಜೀವನ್ ಆರ್ಆರ್ ಎಂದು ಸೇರಿಸಿ ಹೆಸರು ಇಡಲಾಗಿದೆ. ಈ ಆಸ್ಪತ್ರೆ ನಿರ್ಮಾಣ ನಮ್ಮಿಬ್ಬರ ಕನಸು ಇಂದು ನನಸಾಗಿದೆ. ಜನರ ಕೈಗೆಟಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು ಉದ್ಘಾಟನೆಗೊಂಡ ಆಸ್ಪತ್ರೆಯಲ್ಲಿ 1 ವಾರದ ನಂತರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಸೇವೆ ಆರಂಭವಾಗಲಿದೆ. ನಮ್ಮ ಮಾವನವರಾದ ಶತಾಯುಷಿ ಐಎಂ ರಾವ್ ರವರು ಲೋಕಾರ್ಪಣೆಗೊಳಿಸಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ದಾರೆ ಎಂದು ಡಾಕ್ಟರ್ ರಾಜಲಕ್ಷ್ಮಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ಐಎಸ್ ರಾವ್ ಮತ್ತು ಡಾಕ್ಟರ್ ರಾಜಲಕ್ಷ್ಮಿ ಅವರನ್ನು ಅಭಿನಂದಿಸಿದರು. ಎಲ್ಲರಿಗೂ ಕೈ
ಕೈಗೆಟುಕುವ ದರದಲ್ಲಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಅಂದರೆ ಬೆಂಗಳೂರು ಆಸ್ಪತ್ರೆಗಳಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಇಲ್ಲಿ ಸಿಕ್ಕುವ ಹಾಗೆ ಮಾಡಬೇಕು ಅಂತ ನನ್ನ ಆಸೆ. ಮುಖ್ಯವಾಗಿ ನಮ್ಮ ಮಾವನವರು ಅಂದರೆ ನಮ್ಮ ಹಸ್ಬೆಂಡ್ನ ತಂದೆಯವರಾದ ಶತಾಯುಷಿ ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ನಮಗೆ ಸಂತೋಷದ ಸುದ್ದಿ. ಅದ್ರ ಜೊತೆಗೆ ಡಾಕ್ಟರ್ ಸುಧಾಕರ್ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ನೀವೆಲ್ಲ ಬಂದಿದ್ದೀರಾ, ನಮ್ಮ ಪರಿಚಯಸ್ಥರು ಬಂದಿದ್ದಾರೆ, ಸಂಬಂಧಿಕರು ಬಂದಿದ್ದಾರೆ, ನನ್ನ ಪೇರೆಂಟ್ಸು ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೆವಿ ಆಂಗ್ಲ ಶಾಲೆಯ ವತಿಯಿಂದ ಐಸಿಎಸ್ಸಿ ಮಕ್ಕಳಿಗೆ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ತುಮಕೂರು ಜಿಲ್ಲೆಗಳ ಐಸಿಎಸ್ಸಿ ಶಾಲಾ ಮಕ್ಕಳ ಕರಾಟೆ ಪಟುಗಳಿಗಾಗಿ ಝೋನಲ್ ಆಯ್ಕೆ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ 3 ಜಿಲ್ಲೆಗಳ ಸುಮಾರು 85 ಕರಾಟೆ ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಚಿಕ್ಕಬಳ್ಳಾಪುರ ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೆವಿ ಆಂಗ್ಲ ಶಾಲೆಯ ವತಿಯಿಂದ ಐಸಿಎಸ್ಸಿ ಮಕ್ಕಳಿಗೆ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ತುಮಕೂರು ಜಿಲ್ಲೆಗಳ ಐಸಿಎಸ್ಸಿ ಶಾಲಾ ಮಕ್ಕಳ ಕರಾಟೆ ಪಟುಗಳಿಗಾಗಿ ಝೋನಲ್ ಆಯ್ಕೆ ಸ್ಪರ್ಧೆ ನಡೆಯಿತು. ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ಪ್ರಾದೇಶಿಕ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕುರಿತು ಮಾತನಾಡಿದ ಕೆವಿ ಆಂಗ್ಲ ಶಾಲೆಯ ಮುಖ್ಯ ತರಬೇತುದಾರ ಮೊಹಮ್ಮದ್ ಜಬಿಯುಲ್ಲಾ, ಐಸಿಎಸ್ಸಿ ಶಾಲಾ ಮಂಡಳಿಯ ಝೋನಲ್ ಸ್ಪರ್ಧೆಯ ಮೂಲಕ ಪ್ರಾದೇಶಿಕ ಹಂತದ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದ್ದು, ಸ್ಪರ್ಧಿಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. ಇವತ್ತಿನ ದಿವಸ ನಾವು ಚಿಕ್ಕಬಳ್ಳಾಪುರ ನಮ್ಮ ಒಂದು ಸರ್ ಎಂವಿ ಕ್ರೀಡಾಂಗಣದಲ್ಲಿ ಝೋನಲ್ ಸೆಲೆಕ್ಷನ್, ಇಲ್ಲಿಂದ ನಾವು ಝೋನಲ್ ಸೆಲೆಕ್ಷನ್ ಅನ್ನು ಮಾಡಿ ನಮ್ಮ ಝೋನಿಂದ ರೀಜ್ನಲ್ಗೆ ಮಕ್ಕಳಿಗೆ ಕಳಿಸೋ ಒಂದು ಕಾರ್ಯಕ್ರಮ ಇವತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 85 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ. ಈ ಕಿಜಾದು ಝೋನಲ್ ಸೆಲೆಕ್ಷನ್ ನಾವು ಏನು ನಡೆಸಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ಝೋನಲ್ ಸೆಲೆಕ್ಷನ್ ಈ ಝೋನ್ಗೆ ನಮಗೆ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಈ 3 ಜಿಲ್ಲೆಗಳು ಸೇರಿ ಇವತ್ತು ಝೋನಲ್ ಸೆಲೆಕ್ಷನ್ ನಾವು ನಡೆಸಿದ್ದೀವಿ. ಇಲ್ಲಿಂದ ಪ್ರತಿಯೊಂದು ಕ್ಯಾಟಗಿರಿಯಲ್ಲಿ ಒಂದೊಂದು ಮಗುವನ್ನು ನಾವು ಆಯ್ಕೆ ಮಾಡಿ, ಒಂದೊಂದು ಕ್ರೀಡಾಪಟುನ ನಾವು ಆಯ್ಕೆ ಮಾಡಿ ಮುಂದಕ್ಕೆ ರೀಜ್ನಲ್ ಲೆವೆಲಲ್ಲಿ ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಝೋನಲ್ ಸೆಲೆಕ್ಷನ್ ಇಂದ. ಕರಾಟೆ ತರಬೇತುದಾರ ಕಾರ್ತಿಕ್ ಮಾತನಾಡಿ, ಮಕ್ಕಳು ಮೊಬೈಲ್ ಬಳಕೆಯಿಂದ ದೂರವಿದ್ದು ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯೋಗ ಎಂದರೆ ಆತ್ಮವನ್ನ ಪರಮಾತ್ಮನೊಂದಿಗೆ ಜೋಡಿಸುವುದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಯೋಗವನ್ನು ವಿಶ್ವಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಯೋಗದ ಬಗ್ಗೆ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಉಲ್ಲೇಖವಿದೆ ಎಂದು ರವಿಚಂದ್ರ ಗುರೂಜಿ ಅಭಿಪ್ರಾಯಪಟ್ಟರು. Breathe in half. 12ನೇ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಯುಕ್ತ ಸಹಜ ಅಷ್ಟಾಂಗ ಯೋಗ ಮತ್ತು ವಾಯುಪುತ್ರ ಯೋಗ ಅಕಾಡೆಮಿ ವತಿಯಿಂದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಹಸಿರು ಹೊದಿಕೆಯ ಮೇಲೆ ನೂರಾರು ಯೋಗ ಪಟುಗಳು ಓಂಕಾರದೊಂದಿಗೆ ಯೋಗವನ್ನ ಆರಂಭಿಸಿ ವಿವಿಧ ಭಂಗಿಯ ಯೋಗವನ್ನು ಮಾಡಿದ್ರು. ಕಾರ್ಯಕ್ರಮವನ್ನ ರವಿಚಂದ್ರ ಗುರೂಜಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಯೋಗ ಎಂದರೆ ಜೋಡಿಸುವುದು ಎಂದರ್ಥ. ಯೋಗ ಎಂಬುದು ಯೂಸ್ ಎಂಬ ಸಂಸ್ಕೃತದಿಂದ ಬಂದಿದೆ. ಯೋಗದಲ್ಲಿ 4 ಅಧ್ಯಾಯಗಳಿವೆ, ಪಾದಗಳಿವೆ. ಸಾಧನಾ ಪಾದ, ಸಮಾಧಿ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅದರಲ್ಲಿ ಸಾಧನಾ ಪಾದದಲ್ಲಿ 29ನೇ ಸೂತ್ರದಲ್ಲಿ ಯೋಗದ ಬಗ್ಗೆ ಉಲ್ಲೇಖವಿದೆ. ಯಮ ನಿಯಮ ಇಲ್ಲದಿದ್ದು ಆಸನಗಳನ್ನ ಮಾಡಿದ್ರೆ ಆಸನಗಳು ನಮಗೆ ಸಿದ್ಧಿಸುವುದಿಲ್ಲ ಎಂದು ತಿಳಿಸಿದ್ರು. ನಮಸ್ತೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ 12ನೇ ಯೋಗ ದಿನಾಚರಣೆಗೆ ಸ್ವಾಗತ, ಸುಸ್ವಾಗತ. ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆದ ನರೇಂದ್ರ ಮೋದಿಯವರು 2014ನೇ ಇಸ್ವಿಯಲ್ಲಿ ಇಡೀ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ. ಯೋಗ ಅಂದರೆ ಜೋಡಿಸುವುದು ಎಂದರ್ಥ. ಯೋಗ ಎಂಬುದು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗ ಜೋಡಿಸುವುದು ಅಂದರೆ ಆತ್ಮವನ್ನು ಪರಮಾತ್ಮದೊಂದಿಗೆ ಜೋಡಿಸುವುದು ಎಂದರ್ಥ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಯೋಗ 4 ಪಾದಗಳಿದೆ. ಅದರಲ್ಲಿ ಸಾಧನಾ ಪಾದ, ಸಮಾಧಿ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ. ಅದರಲ್ಲಿ ಸಾಧನಾ ಪಾದದಲ್ಲಿ 29ನೇ ಸೂತ್ರದಲ್ಲಿ ಯೋಗದ ಬಗ್ಗೆ ಉಲ್ಲೇಖ ಆಗಿದೆ. ಕಾರ್ಯಕ್ರಮದಲ್ಲಿ ಶಶಿಕಲಾ ಅಮ್ಮ, ಶಶಿಕಲಾ, ಪದ್ಮ, ಮಾಜಿ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಿತ್ಯವೂ ಯೋಗ ಅಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಎಂ ಮಲ್ಲೇಶ್ ಬಾಬು ಪ್ರತಿಪಾದಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕೋಲಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಡೆದ ಬೃಹತ್ ಯೋಗ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸದ ಡಾಕ್ಟರ್ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಯೋಗದ ಪ್ರಾಯೋಗಿಕ ಲಾಭಗಳನ್ನು ಉಲ್ಲೇಖಿಸಿದ ಸಂಸದರು, ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ಯೋಗದ ಮಹತ್ವವನ್ನು ಪರಿಚಯಿಸಿದ್ದಾರೆ. ಕೇವಲ ವರ್ಷಕ್ಕೊಮ್ಮೆ ಯೋಗ ದಿನಾಚರಣೆಯೆಂದು ಮಾತ್ರ ಯೋಗ ಮಾಡದೆ ನಿತ್ಯವೂ ಅದನ್ನ ದಿನಚರಿಯಾಗಿಸಿಕೊಳ್ಬೇಕು. ಕಳೆದ 1 ವರ್ಷದಿಂದ ನಾನು ನಿರಂತರವಾಗಿ ಯೋಗ ಅಭ್ಯಾಸ ಮಾಡ್ತಿದ್ದು, ಇದರಿಂದ ನನ್ನ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚಿರುವುದಲ್ಲದೆ ಸುಮಾರು 4 kgಯಷ್ಟು ತೂಕ ಕಡಿಮೆಯಾಗಿದೆ ಎಂದು ತಮ್ಮ ಸ್ವ ಅನುಭವವನ್ನು ಹಂಚಿಕೊಂಡ್ರು. 1-2 ದಿನ 3 ದಿನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಬಿಟ್ಟು ಇನ್ನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ನಾನು ಹೋದ ವರ್ಷ ಹೇಳಿದ್ದೆ ಪ್ರತಿದಿನ ಮಾಡ್ತೀನಿ ನಾನು ಅಂತ. ಪ್ರತಿದಿನ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಕೆಲವು ದಿನಗಳು ಸ್ಕಿಪ್ ಆಗ್ತಾ ಇದೆ. ಆದರೆ ಅದರಿಂದ ಒಂದು ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ನನಗೆ ಚೆನ್ನಾಗಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನು ಅಂದರೆ 4 kg ಕಡಿಮೆ ಆಗಿದ್ದೀನಿ ಹೋದ ವರ್ಷದಿಂದ ಈ ವರ್ಷವರೆಗೂ. ಸೊ ನೆಕ್ಸ್ಟ್ ಇಯರ್ ಇನ್ನೂ 1-2 kg ಕಡಿಮೆ ಆಗಿ ನಿಮ್ಮ ಮುಂದೆ ಇರಬೇಕು ಅಂತ ಒಂದು ಆಸೆ ಇದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಭಾಗೇವಾಡಿ, ಎಸ್ಪಿ ಕನಿಕಾ ಸಿಕ್ರಿವಾಲ್ ಹಾಗೂ ಅಪರ ಜಿಲ್ಲಾಧಿಕಾರಿ ಮಂಗಳ ಜಂಟಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಯೋಗ ದಿನಾಚರಣೆಗೆ ಅಧಿಕೃತ ಚಾಲನೆ ನೀಡಿದರು. ಉದ್ಘಾಟನೆಯ ಬಳಿಕ ನಡೆದ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಶಿಸ್ತುಬದ್ಧವಾಗಿ ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಲ್ ಬಡಾವಣೆಯ ಸಿದ್ಧಿವಿನಾಯಕ ಗೆಳೆಯರ ಬಳಗ ಹಬ್ಬಕ್ಕಷ್ಟೇ ಸೀಮಿತವಾಗದೆ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದು, ಇಂದು ಈಶಾ ಫೌಂಡೇಶನ್ನ ಸಹಯೋಗದೊಂದಿಗೆ ಬಡಾವಣೆಯಲ್ಲಿ ಗಿಡ ಮರಗಳನ್ನು ನೆಟ್ಟು ಪರಿಸರ ಉಳಿಸಿ ಸರಳ ವೃಕ್ಷೋತ್ಸವ ಆಚರಿಸಿದರು. ಗಿಡ ಬೆಳೆಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಹುಟ್ಟಿಕೊಂಡಿರುವ ಗಣೇಶೋತ್ಸವ ಸಮಿತಿಗಳು, ಸಂಘಗಳು, ತಂಡಗಳು ಗಣೇಶ ಹಬ್ಬದಂದು ಮಾತ್ರ ಗಣೇಶನ ಅದ್ದೂರಿ ಪೂಜೆ, ಮೆರವಣಿಗೆ, ಬಾಜಾ ಭಜಂತ್ರಿ ಹೊಡೆದು ಕುಣಿದು ಗಣೇಶನನ್ನ ನೀರಿನಲ್ಲಿ ಮುಳುಗಿಸಲು ಮಾತ್ರ ಸೀಮಿತವಾಗಿ ಬಿಡ್ತಾರೆ. ಆದರೆ ಇದೇ ನಗರದ 6ನೇ ವಾರ್ಡ್ ಮುನ್ಸಿಪಲ್ ಬಡಾವಣೆಯಲ್ಲಿ ಹುಟ್ಟಿಕೊಂಡಿರುವ ಸಿದ್ಧಿವಿನಾಯಕ ಗೆಳೆಯರು ಬಳಗ ಮಾತ್ರ ಆಕೆ ಸುಮ್ಮನಿಲ್ಲ. ನೋಡಿ, ತಮ್ಮೊಟ್ಟಿಗೆ ಮಹಿಳೆ ಮತ್ತು ಮಕ್ಕಳನ್ನ ಸೇರಿಸಿಕೊಂಡು ಏನಾದ್ರೊಂದು ಸಮಾಜಮುಖಿ ಕೆಲಸ ಮಾಡುವುದರಲ್ಲಿ ತೊಡಗಿಸಿಕೊಂಡಿರುತ್ತವೆ.
ರಜಾ ದಿನಗಳಲ್ಲಿ ಸಮಯ ಹಾಳು ಮಾಡದೆ ಯಾವುದಾದ್ರೊಂದು ಶಾಲೆ ಅಥವಾ ಧಾರ್ಮಿಕ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಸ್ವಚ್ಛತೆ, ಗಿಡ ನೆಡುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ವೀಕೆಂಡ್ ಅನ್ನು ಕಳೆಯುತ್ತವೆ. ಹಬ್ಬ ಹರಿದಿನಗಳಲ್ಲೂ ಮೋಜು ಮಜಾ ಮಾಡದೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಇವರು ಇಂದು ಈಶಾ ಫೌಂಡೇಶನ್ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಮುನ್ಸಿಪಲ್ ಬಡಾವಣೆ ಉದ್ಯಾನವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಜೊತೆಗೆ ಈಶಾ ಫೌಂಡೇಶನ್ ಅವರು ಆ ಸಂಸ್ಥೆ ಏನಿದೆ ಅದು ನಮಗೆ ಅಂದರೆ ಅವರಿಬ್ಬರು ನಾವಿಬ್ಬರು ಕೊಲಾಬ್ರೇಟ್ ಆಗಿ ಮಾಡ್ತಾ ಇರೋದು ಅದು ನಮ್ಮ ಸೌಭಾಗ್ಯ. ಪ್ಲಸ್ಸು ಇದನ್ನು ತಂದಿದ್ದು ಮುನ್ನೆಲೆಗೆ ಮಹಿಳಾ ಸಂಘದವರು ಸಿದ್ಧಿವಿನಾಯಕ ಮಹಿಳಾ ಸಂಘ ಏನಿದೆ ಅವರು ಆ ತಾಟಿಂದ ಬಂದಿದ್ದು ಇವತ್ತು ಸಸಿ ನೆಡಬೇಕು ಅಂತೇಳಿ ಮೇಯ್ನಾಗಿ ಮಕ್ಕಳಿಂದ. ಯಾಕೆಂದರೆ ಈ ಪರಿಸರದ ಬಗ್ಗೆ ಇವಾಗ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಿಗೆ ಅವಶ್ಯಕತೆ ಇದೆ. ಯಾವ ಥರ ಸೇಫ್ ಸಾಯಿಲ್ ಇದೆ, ಮಣ್ಣು ಹೇಗೆ ಉಳಿಸ್ಬೇಕು, ಗಿಡನ ಯಾವ ಥರ ಬೆಳೆಸ್ಬೇಕು. ಯಾಕೆಂದರೆ ಗಿಡ ಇಲ್ಲ ಅಂದರೆ ನಾವಿಲ್ಲ, ಹಸಿರೇ ಉಸಿರಷ್ಟೇ. ಆ ಥರ ಕಾನ್ಸೆಪ್ಟ್ ತಂದು ಮಕ್ಕಳಿಂದ ಪ್ರಾರಂಭ ಮಾಡೋಣ ಅಂತೇಳಿ ಏನಿದ್ದಾರೆ ಸಿದ್ಧಿವಿನಾಯಕ ಮಹಿಳಾ ಸಂಘದಿಂದ ಈ ಒಂದು ಯೋಚನೆ ಬಂತು. ಇವರ ಜೊತೆ ಕೈ ಜೋಡಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಿದ್ಧಿವಿನಾಯಕ ಗೆಳೆಯರ ಬಳಗದೊಂದಿಗೆ ಸೇರಿ ಗಿಡ ನೆಟ್ಟು ಅವುಗಳನ್ನು ಉಳಿಸಿ ಬೆಳೆಸುವಂತೆ ಸಿದ್ಧಿವಿನಾಯಕ ತಂಡಕ್ಕೆ ಸಲಹೆ ನೀಡಿದ್ರು. ಈ ವೇಳೆ ಈಶಾ ಸನ್ನಿಧಿ ಸ್ವಯಂ ಸೇವಕರು ಮಣ್ಣು ಉಳಿಸಿ ಘೋಷಣೆ ಕೂಗಿ ಮಣ್ಣಿನ ಮಹತ್ವ, ಗಿಡ ಮರ ಉಳಿಸಿ ಬೆಳೆಸಲು ಬೇಕಾದ ಆಸಕ್ತಿ ಬಗ್ಗೆ ತಿಳಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀರಾಮನ ನಾಮಸ್ಮರಣೆಯು ನಮ್ಮ ಬದುಕಿಗೆ ಶಾಂತಿ, ಧೈರ್ಯ ಮತ್ತು ಧರ್ಮದ ಮಾರ್ಗಗಳನ್ನು ತೋರಿಸುತ್ತದೆ. ಹೊಸೂರು ಹೋಬಳಿ ಕೇಂದ್ರದಿಂದ ಕಾತಲವೇಣಿ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ನಡೆಯುತ್ತಿರುವ ಈ ಪಾದಯಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗದೆ ಸಮಾಜದಲ್ಲಿ ಭಕ್ತಿ, ಶಿಸ್ತು ಮತ್ತು ಸಹೋದರತ್ವ ಬೆಳೆಸುವ ಆಧ್ಯಾತ್ಮಿಕ ಚಿಂತನೆಯಾಗಿದೆ ಎಂದು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಹೇಳಿದರು. ಗೌರಿಬಿದನೂರು ತಾಲೂಕು ಹೊಸೂರಿನಿಂದ ಕಾತಲವೇಣಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆಯು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ನೇತೃತ್ವದಲ್ಲಿ ಜರುಗಿತು. ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಚಾಲನೆ ನೀಡಿ ಮಾತನಾಡಿ, ಯುವ ಜನತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಅರಿತುಕೊಳ್ಳಬೇಕು. ಶ್ರೀರಾಮನ ಆದರ್ಶಗಳು ಹಾಗೂ ಆಂಜನೇಯ ಸ್ವಾಮಿಯ ಭಕ್ತಿ ಸೇವಾ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಮಾಜ ಸುಭದ್ರವಾಗುತ್ತದೆ. ಸಂಕೀರ್ತನೆಯ ಮೂಲಕ ಭಗವಂತನ ನಾಮವನ್ನ ಜನರಿಗೆ ತಲುಪಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆಯಲ್ಲಿ ಹೊಸೂರು ಹೋಬಳಿ ಕೇಂದ್ರದ ಕೈವಾರ ತಾತಿಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ಕೋಟಾಲದಿನ್ನೆ ಮಾರ್ಗವಾಗಿ ಕಾತಲವೇಣಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಶ್ರೀರಾಮ ಭಜನೆ ಮೂಲಕ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಂಕೀರ್ತನ ಪಾದಯಾತ್ರೆ ಸಮರ್ಪಿಸಿದರು. ವಿವಿಧ ಗ್ರಾಮಗಳ ಹಾಗೂ ನಗರದ ಬಲಿಜ ಸಮುದಾಯದ ಮುಖಂಡರು ಸಂಕೀರ್ತನ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಯೋಗವು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಶಿಸ್ತುಬದ್ಧ ಜೀವನವನ್ನು ರೂಪಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎಲ್ ಅನುರಾಧ ತಿಳಿಸಿದರು. Stay there with your forehead pointing towards your arm. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026ರ ಅಂಗವಾಗಿ ದೇವನಹಳ್ಳಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳು ಹಾಗೂ ಹಲವು ಸಾಮಾಜಿಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎಲ್ ಅನುರಾಧ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಯೋಗವು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಶಿಸ್ತುಬದ್ಧ ಜೀವನವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಂಡ್ರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಮತ್ತು ಆಯುಷ್ ಇಲಾಖೆಯಿಂದ ಈ ಒಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಘೋಷವಾಕ್ಯ ಆರೋಗ್ಯ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಅನುರಾಧ ಮತ್ತು ADL ಸರು ಜೊತೆಗೆ ಎಲ್ಲ ಇಲಾಖೆಗಳು, ಜಿಲ್ಲಾಡಳಿತ ಇಲಾಖೆಗಳು ಸಹಯೋಗದೊಂದಿಗೆ ಮತ್ತು ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ
ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಆರೋಗ್ಯ ಸಲಹೆ ಏನಿಲ್ಲ, ದಿನ ಯೋಗ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ಈ ವೇಳೆ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಾಮೂಹಿಕ ಯೋಗ ಅಭ್ಯಾಸ ನಡೆಸಿದ್ರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಈ ವರ್ಷದ ಘೋಷವಾಕ್ಯಕ್ಕೆ ಅನುಗುಣವಾಗಿ ಯೋಗದ ಮಹತ್ವದ ಕುರಿತು ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್, ಯೋಜನಾ ನಿರ್ದೇಶಕ ರಮೇಶ್, ತಹಶೀಲ್ದಾರ್ ಅನಿಲ್, ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ, ಆಯುಷ್ ಇಲಾಖೆಯ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಯೋಗ ತರಬೇತುದಾರರಾದ ನೆರಗನಹಳ್ಳಿ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಪ್ರಮುಖ ಗುರಿಯಾಗಿದೆ. ಗ್ರಾಮೀಣ ಪ್ರದೇಶಗಳ ಮೂಲ ಸೌಕರ್ಯ, ರಸ್ತೆ, ಕುಡಿಯುವ ನೀರು, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತಂದು ಜನರ ನಿರೀಕ್ಷೆಗಳನ್ನು ಈಡೇರಿಸಲು ಶ್ರಮಿಸುತ್ತಿದ್ದೇನೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 6 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಪುಟ್ಟಸ್ವಾಮಿಗೌಡ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಜನರ ಸಹಕಾರ ಮತ್ತು ವಿಶ್ವಾಸದಿಂದ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಅನುದಾನ ಪಡೆದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವ ಸಂಕಲ್ಪ ಹೊಂದಿದ್ದೇನೆ. ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಭಿವೃದ್ಧಿ ಕಾರ್ಯಗಳನ್ನು ವೇಗಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಶಾಲೆಗಳಿರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಬ್ರಿಡ್ಜ್ಗಳು ಇರ್ಬೋದು, ನಾನಾ ಥರ ಕಾರ್ಯಗಳಿಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀನಿ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೆಲಸಕ್ಕೆ ಭೂಮಿ ಪೂಜೆ ಮಾಡ್ತಾಯಿದ್ದೀನಿ. 6 ಕೋಟಿ ರೂಪಾಯಿ ಕೆಲಸಗಳನ್ನು ಕೂಡ ಇನ್ನು ಕೇವಲ 3 ತಿಂಗಳೊಳಗೆ ಕಂಪ್ಲೀಟ್, 3-3.5 ತಿಂಗಳೊಳಗೆ ಕಂಪ್ಲೀಟ್ ಕೆಲಸ ಫಿನಿಷ್ ಮಾಡ್ತೀವಿ. ಆಮೇಲೆ ಅಷ್ಟರೊಳಗೆ ಮತ್ತೆ ಪ್ರತಿ 15 ದಿವಸಕ್ಕೊಂದ್ಸರಿ ಈ ಥರ ಪೂಜೆಗಳು ನಡೀತಾ ಇರ್ತವೆ. ಇನ್ನು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಪ್ರತಿ 15 ದಿವಸಕ್ಕೊಂದ್ಸರಿ ಪೂಜೆಗಳು ಇಟ್ಕೊತೀವಿ. ಒಂದೊಂದ್ಸರಿ ಇಟ್ಕೊಂಡ್ರೆ 5 ಕೋಟಿ 10 ಕೋಟಿ ಅಷ್ಟು ವೆಚ್ಚದ ಕಾಮಗಾರಿಗಳನ್ನ ಕೈಗೊಂಡು ಭೂಮಿ ಪೂಜೆ ಮಾಡಿ ಆದಷ್ಟು ಬೇಗ ಒಂದು ವರ್ಷದೊಳಗೆ ಮ್ಯಾಕ್ಸಿಮಮ್ ಕೆಲಸ ನೋಡ್ಕೊತೀವಿ. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎನ್ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಸದಸ್ಯರಾದ ಕಲೀಂ ಉಲ್ಲಾ, ಸುಬ್ರಾಜು ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಚಿರತೆ ಆತಂಕಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ತಾಲೂಕಿನ ಮತ್ತಿಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಕೊನೆಗೂ ಚಿರತೆಯೊಂದು ಸೆರೆಯಾಗಿದೆ. ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಚಿರತೆ ಓಡಾಟ ತೀವ್ರವಾಗಿತ್ತು. ಇದು ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರ ತೀವ್ರ ಆತಂಕಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತಿಹಳ್ಳಿ ಗ್ರಾಮದ ಬಳಿ ಬೋನು ಇರಿಸಿದ್ರು. ಇಂದು ಮುಂಜಾನೆ ಚಿರತೆ ಬೋನಿಗೆ ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಚಿರತೆ ಸಿಕ್ಕಿಬಿದ್ದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಮತ್ತಿಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲಿನ 10 ಹಳ್ಳಿಗಳ ಜನ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ. ಸದ್ಯ ಚಿರತೆ ಸೆರೆಯಾಗಿರುವುದರಿಂದ ಮತ್ತಿಹಳ್ಳಿ ಭಾಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗಡಿಯಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಭಾನುವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿದರು. ಯೋಗದ ಮಹತ್ವ ಹಾಗೂ ಅದರ ಆರೋಗ್ಯಕರ ಪ್ರಯೋಜನಗಳ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ದೈಹಿಕ ಶಿಕ್ಷಣ ಶಿಕ್ಷಕರಾದ ಯಲ್ಲಪ್ಪ ಅವರು ತಾಡಾಸನ, ವಜ್ರಾಸನ, ಭುಜಂಗಾಸನ, ವೃಕ್ಷಾಸನ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡಿದರು.
ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಯೋಗ ಗುರು ರಾಮಚಂದ್ರ ರೆಡ್ಡಿ ನೋಟರಿ ನ್ಯಾಯಾಲಯದ ಎಲ್ಲ ನ್ಯಾಯವಾದಿಗಳು, ಸಿಬ್ಬಂದಿ ಹಾಗೂ ವಕೀಲರಿಗೆ ಯೋಗಾಸನ ಪಾಠ ಮಾಡಿದ್ರು. ವೇದಿಕೆ ಮೇಲೆ ಕುಳಿತು ಒಂದೊಂದೇ ಆಸನಗಳನ್ನು ಹೇಳಿಕೊಡುತ್ತಾ ತಾನು ಮಾಡಿ ತೋರಿಸಿದ್ರು. ಅದನ್ನು ಅನುಸರಿಸಿದ ಎಲ್ಲ ನ್ಯಾಯಾಧೀಶರು, ಸಿಬ್ಬಂದಿ ಸಹ ಯೋಗಾಸನ ಮಾಡಿದ್ರು. ಕೆಲವರು ವಯಸ್ಸಾದ ಕಾರಣ, ಇನ್ನು ಕೆಲವರಿಗೆ ದೇಹ ಸಹಕರಿಸದ ಕಾರಣ ಕೆಲವು ಆಸನಗಳನ್ನು ಮಾಡದೆ ಹಾಗೆಯೇ ನೋಡ್ತಿದ್ರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ರಾಮಲಿಂಗೇಗೌಡರು ಗಿಡಕ್ಕೆ ನೀರುಣಿಸುವ ಉದ್ಘಾಟನೆ ಮಾಡಿದ್ರು. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶೆ ಬಿ ಶಿಲ್ಪಾರವರು ಹಾಗೂ ಸಹಪಾಠಿಗಳು ಯೋಗದಲ್ಲಿ ಪಾಲ್ಗೊಂಡು ಯೋಗ ಗುರುಗಳ ಸಲಹೆ ಮೇರೆಗೆ ಯೋಗಾಸನ ಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಶಸ್ವಿಗೊಳಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಲಿಸುತ್ತಿದ್ದ ಲಾರಿ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ, ಚಾಲಕ ದುರ್ಮರಣ, ತಪ್ಪಿದ ಭಾರೀ ಅನಾಹುತ. ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಪರಂಪರಾಗತವಾಗಿ ಬಂದಿರುವ ಭಾರತೀಯ ಯೋಗವೇ ಶ್ರೇಷ್ಠ ಮಾರ್ಗ, ಜಿಲ್ಲಾಧಿಕಾರಿ ಜಿ ಪ್ರಭು. ನೂತನ ಜೀವನ್ ಆರ್ಆರ್ ಆಸ್ಪತ್ರೆ ಲೋಕಾರ್ಪಣೆ, ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ನೀಡುತ್ತಿರುವ ಐಎಸ್ ರಾವ್ ದಂಪತಿಗೆ ಶುಭ ಕೋರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಐಸಿಎಸ್ಸಿ ಶಾಲಾ ಮಕ್ಕಳ ಕರಾಟೆ ಪಟುಗಳಿಗಾಗಿ ಝೋನಲ್ ಆಯ್ಕೆ ಸ್ಪರ್ಧೆ, 85 ಕ್ರೀಡಾಪಟುಗಳಿಂದ ಕರಾಟೆ ಪ್ರದರ್ಶನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.